ಹಲೋ ಗೈಸ್, ವೆಲ್ಕಮ್ ಟು KVP ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂತದ್ದು ಡೆವಿಲ್ ಸಿನಿಮಾದ ಬಗ್ಗೆ ಆಗಿರುವಂತದ್ದು. ಈ ಒಂದು ವಿಡಿಯೋದಲ್ಲಿ ಡೆವಿಲ್ ನ ಲೇಟೆಸ್ಟ್ ಅಪ್ಡೇಟ್ ಏನಿದೆ ಅದು ನಿಮ್ಮ ಮುಂದೆ ಇಡೋಕೊಟ್ಟಿದ್ದೀನಿ. ಸೊ ಗೈಸ್, ಅದನ್ನೇ ಮಾಡಿದೆ. ಲೆಸ್ ಆದ ವಿಡಿಯೋ. ಮೊದಲನೇದಾಗಿ ಹೇಳೋದಾದ್ರೆ, ಯಾವ ಸ್ಕೆಡ್ಯೂಲ್ ಅಲ್ಲಿ ಯಾವ ರೀತಿ ಗಾಡಿಗಳು ಹೋಗ್ತಾ ಇದೆ ಗುರು. 4ನೇ ಸ್ಕೆಡ್ಯೂಲ್ ಅಲ್ಲಿರುವಂತದ್ದು. 4ನೇ ಸ್ಕೆಡ್ಯೂಲ್ ತುಂಬಾನೇ ಇಂಪಾರ್ಟೆಂಟ್. ಹಾರ್ಶ್ ಆಗಿ ಹೋಗ್ತಿದ್ದಾರೆ. ಯಾಕೆಂದ್ರೆ ನಿಮ್ಗೆ ಗೊತ್ತು ಯಾವ ರೀತಿ ನಮ್ಮ ಡಿವೋರ್ಸ್ ಅವ್ರದ್ದು ಎಂಟೈರ್ ಇಯರ್ ವೇಸ್ಟ್ ಆಗಿದೆ ಅಂತ ನಿಮಗೆ ಎಲ್ಲರಿಗೂ ಗೊತ್ತಿರುವಂತದ್ದು. ಸೊ ಹೀಗಿರ್ಬೇಕಾದ್ರೆ ಡೆವಿಲ್ ಸಿನಿಮಾದ 4th ಸ್ಕೆಡ್ಯೂಲ್ ತುಂಬಾನೇ ಹಾರ್ಶ್ ಆಗಿ ಹೋಗ್ತಿದೆ. ವಿಲನ್ ನ ಒಂದು ಇಂಟ್ರಾಕ್ಷನ್ ನಡೀತಾ ಇದೆ. ಯಾಕೆ ವಿಲನ್ ಅಂತ ಹೇಳ್ತೀನಿ ಅಂತಂದ್ರೆ, ಈಗ ಸದ್ಯಕ್ಕೆ ನಡೀತಿರುವಂತದ್ದು ಮಹೇಶ್ ಮಂಜ್ರೇಕರ್ ಅವರ ಒಂದು ಶೂಟಿಂಗ್ ಆಗಿರುವಂತದ್ದು. ಸೊ ಅದನ್ನ ಇಟ್ಕೊಂಡು ನಾವು ನೋಡೋದಾದ್ರೆ ನಮಗೆ ಗೊತ್ತಾಗುವಂತದ್ದು ಏನಂತಂದ್ರೆ, ಇಲ್ಲಿ ಈಗ ವಿಲನ್ ನ ಒಂದು ಇಂಟ್ರಾಕ್ಷನ್ ನಡೀತಾ ಇದೆ. ಆ ಒಂದು ಪೋಸ್ಟರ್ ನ ಇಟ್ಕೊಂಡು ನಾನು ವಿಲನ್ ಅಂತ ಮಾತಾಡ್ತಿರುವಂತದ್ದು, ಆಯ್ತಾ. ಹಾಗಿರ್ಬೇಕಾದ್ರೆ ಅವರೊಂದು ಇಂಟ್ರಾಕ್ಷನ್ ಶೂಟಿಂಗ್ ನಡೀತಿದೆ. ನೀವು ಆ ಲೇಟೆಸ್ಟ್ ಆಗಿ ಒಂದು ಲೀಕ್ ಆಗಿರುವಂತಹ ಫುಟೇಜ್ ನ ಕೂಡ ನೀವು ನೋಡಿರ್ತೀರಾ. ಅಂದ್ರೆ ಸೆಟ್ ಇಂದ ತೆಗೆದಿರುವಂತ ಫುಟೇಜ್ ಆಗಿರುವಂತದ್ದು. ಇದೆರಡನ್ನು ನೋಡ್ಬೇಕಾದ್ರೆ ನಮಗೆ ಗೊತ್ತಾಗ್ತದೆ ಎಷ್ಟು ಹಾರ್ಶ್ ಆಗಿ, ಎಷ್ಟು ಒಂದು ಡೆಡಿಕೇಟೆಡ್ ಆಗಿ ಸಿನಿಮಾದ ಬಗ್ಗೆ ಮಾತ್ರ ಯೋಚನೆ ಇಟ್ಕೊಂಡು ಈಗ ನಮ್ಮ ಟೀಮ್ ಮುಂದೆ ನುಗ್ತಿರುವಂತದ್ದು ಅಂತಾನೆ ಹೇಳ್ಬೋದು. ನಿಮಗೆ ಏನನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಅದಲ್ಲದೆ ಹೇಳೋದಾದ್ರೆ, ತುಂಬಾನೇ ಒಂದು ಸೌತ್ ಇಂಡಿಯನ್ ಇಂಡಸ್ಟ್ರಿಯಲ್ಲೇನೆ ಹೊಸದಾಗಿ ಅಂತ ನೋಡಿ, ಇದನ್ನ ನಾವು ಕ್ಯಾಶುವಲ್ ಆಗಿ ಹೇಳ್ತಿರುವಂತದ್ದು. ನಾನೇನ್ ದೊಡ್ಡ ಹೈಪ್ ಮಾಡಿ ಹೇಳ್ತಿರುವಂತದ್ದಲ್ಲ, ಕ್ಯಾಶುವಲ್ ಆಗಿ ನಾನು ಮಾತಾಡ್ತಿರುವಂತದ್ದು. ವಿಷಯ ಏನಪ್ಪಾ ಅಂತಂದ್ರೆ, ಉದಯಪುರದಲ್ಲಿ ಒಂದು ರೀಜನ್ ಇದೆ. ಈಗ ನೀವೇನ್ ಫೋಟೋ ನೋಡ್ತಿದ್ದೀರಲ್ಲ, ಈ ರೀಜನ್ ಅಲ್ಲಿ ಸೌತ್ ಇಂಡಿಯಾದಲ್ಲೇ ಮೊದಲನೇ ಬಾರಿಗೆ ಒಂದು ಡೆವಿಲ್ ಸಿನಿಮಾನೇ ಆಗಿರುವಂತದ್ದು, ಶೂಟಿಂಗ್ ಮಾಡಿರುವಂತದ್ದು ಅಂತ. ಸೊ ಇದೊಂದು ಹೆಮ್ಮೆ ವಿಷಯ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಾನು ಇದನ್ನ ಕ್ಯಾಶುವಲ್ ಆಗಿ ಮಾತಾಡ್ತೀನಿ, ಆದ್ರೆ ವಿಷಯ ಏನಂತಂದ್ರೆ, ಇಷ್ಟೊಂದು ಸೀರಿಯಸ್ನೆಸ್ ಅಲ್ಲಿ ಹೋಗ್ತಿದಾರಲ್ಲ ಟೀಮು, ಏನಿರ್ಬೋದು, ಯಾಕೆ, ಏನಕ್ಕೆ ಇರ್ಬೋದು ಅಂತ ಯೋಚನೆ ಬರ್ಬೇಕಾದ್ರೆ ಒಂದು ಎಕ್ಸೈಟ್ಮೆಂಟ್ ಹುಡ್ಕೊಳ್ಳುತ್ತೆ. ಟಾಕ್ಸಿಕ್ ಸಿನಿಮಾದಲ್ಲಿ ನೀವು ಟೀಸರ್ ಅಥವಾ ಟ್ರೇಲರ್ ನೀವು ನೋಡಿದಿರಲ್ಲ, ಹಾಗೇನೆ ಟೀಸರ್ ಕೂಡ ನೋಡಿರ್ತೀರಾ. ನಿಮಗೆ ಟೀಸರ್ ನೋಡಿ ಎಲ್ಲೋ ಒಂದ್ ಕಡೆ ಡೆವಿಲ್ಗೆ ನಿಮಗೆ ಹೋಲಿಕೆ ಆಗುವಂತದ್ದು ಇದೆ. ಯಾಕೆಂದ್ರೆ ಆ ಡೆವಿಲ್ ಕೂಡ ಅಷ್ಟೇ ಒಂದು ಟಾಕ್ಸಿಟಿಲಿ ಬರ್ತಿರುವಂತ ಒಂದು ಸಿನಿಮಾನೇ ಆಗಿರುವಂತದ್ದು. ಹೀಗಿರ್ಬೇಕಾದ್ರೆ ನಿಮಗೆ ಆ ಒಂದು ವೈಬ್ ಮ್ಯಾಚ್ ಆಗುವಂತದ್ದು ಇದೆಯಲ್ಲ, ಅದು ರೇರ್ ಕೇಸಸ್ ಆಗಿರುವಂತದ್ದು. ಎರಡೂ ಕೂಡ ಒಂದು ಅಪ್ಪರವಾಗಿ ಬರ್ತಿರುವಂತ ಒಂದು ಸಿನಿಮಾ, ಕನ್ನಡ ಸಿನಿಮಾನೇ ಆಗಿರುವಂತದ್ದು. ನಾನಿಲ್ಲಿ ಕಂಪ್ಯಾರಿಸನ್ ಮಾಡ್ತಿರುವಂತದ್ದಲ್ಲ, ನಮ್ಮ ಸಿನಿಮಾ ಕ್ವಾಲಿಟಿ, ನಮ್ಮ ಕನ್ನಡ ಇಂಡಸ್ಟ್ರಿಯ ಸಿನಿಮಾ ಕ್ವಾಲಿಟಿ ಯಾವ ರೀತಿ ಮೇಲೆ ಹೋಗ್ತಿದೆ ಅಂತ ನಾನು ನಿಮಗೆ ಜಸ್ಟ್ ಹೇಳ್ತಿರುವಂತ ವಿಷಯ ಆಗಿರುವಂತದ್ದು. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದೆ. ನಿಮಗೆ ಏನನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ನೋಡಿ ಶೋ ನಿಮ್ಮ ಕಲೆಕ್ಟ್ ಮಾಡಿ, ಶೇರ್ ಮಾಡಿ, ಚಾನಲ್ ಶುರುವಾಗಿದೆ, ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.